Welcome to the South industry. I'm sure you guys are going to have a lot of fun here. We are going to make a lot of memories here. ಸರೋಜಿನಿ ನಾಯ್ಡು ನನ್ನ ಲೈಫಲ್ಲಿ ಸ್ಟಾರ್ಟಿಂಗಿಂದಾನೇ ನಂಗೊಂದು ಆಸೆ ಇತ್ತು. ಬಯೋಪಿಕ್ ಯಾವುದಾದ್ರೂ ಒಂದು ಸ್ಟ್ರಾಂಗ್ ಬಯೋಪಿಕ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಬಟ್ ಲೈಫಲ್ಲಿ ಇಷ್ಟು ಬೇಗ ನನಗೆ ಈ ಅಪಾರ್ಚುನಿಟಿ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಫಾರ್ ದ್ಯಾಟ್ ಥ್ಯಾಂಕ್ಸ್ ಟು ದ ಪ್ರೊಡ್ಯೂಸರ್ಸ್ ಚರಣ್ ಸರ್, ಹನಿ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಫ್ಕೋರ್ಸ್ ಕುಲಕರ್ಣಿ ಸರ್. ಇವ್ರ ಮೂರು ಜೊತೆ ಐ ಥಿಂಕ್ ನಂದು ಆಲ್ಮೋಸ್ಟ್ 7-8 ಇಯರ್ಸಿಂದ ಬಾಂಡಿಂಗ್ ಇದೆ. ಚರಣ್ ಸರ್ ಸ್ಪೆಷಲಿ ನಾನು ಇಂಡಸ್ಟ್ರಿಗೆ ಬಂದಿದ್ದರಿಂದ ಇವತ್ವರೆಗೂ ಒಟ್ಟಿಗಿದ್ದೀವಿ. ನನ್ನನ್ನು ಮ್ಯಾನೇಜ್ ಮಾಡಿದ್ದಾರೆ. ಇಬ್ರು ನನ್ನ ಬಿಸ್ನೆಸ್ ಪಾರ್ಟ್ನರ್ ಕೂಡ ಅವರು. ಆ್ಯಂಡ್ ಅಫ್ಕೋರ್ಸ್ ಕುಲಕರ್ಣಿ ಸರ್ ಆ್ಯಂಡ್ ಹನಿ ಸರ್. ಅಂದರೆ ಫ್ರಾಮ್ ದ ಬಿಗಿನಿಂಗ್ ನಾವೆಲ್ಲರೂ ಒಟ್ಟಿಗೆ ಒಂದು ಸಿನಿಮಾ ಮಾಡಬೇಕಂತ ತುಂಬ ಆಸೆ ಇತ್ತು. ಆ್ಯಂಡ್ ತುಂಬ ಖುಷಿ ಆಗ್ತಿದೆ ಚರಣ್ ಸರ್ ಟು ಸಿ ಯು ಆಸ್ ಅ ಪ್ರೊಡ್ಯೂಸರ್ ಟುಡೇ. ಐ ಥಿಂಕ್ ಯು ಆರ್ ವರ್ತ್ ಇಟ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಫ್ಕೋರ್ಸ್ ನಾನು ಬಾಂಬೆ ಹೋದಾಗ ಅವ್ರ ರೈಟರ್ ನನಗೆ ಸ್ಟೋರಿ ಹೇಳಿದಾಗ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅಂದರೆ ನಾನು ಅಂದ್ಕೊಂಡಿರಲಿಲ್ಲ ಲೈಫಲ್ಲಿ ಇಷ್ಟು ಬೇಗ ನನಗೆ ಒಂದಿಷ್ಟು ಸ್ಟ್ರಾಂಗ್ ಬಯೋಪಿಕ್ ಸಿಗುತ್ತೆ ಅಂತ. ವಿನಯ್ ಸರ್, ಲುಕಿಂಗ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ಯು ಆಸ್ ವೆಲ್. ನನ್ನ ಪಾತ್ರ ಬಗ್ಗೆ ಮಾತಾಡಬೇಕಿದ್ರೆ ಸರೋಜಿನಿ ನಾಯ್ಡು ಮ್ಯಾಮ್ ಅವರ ಯಂಗ್ ಲೈಫ್ ಪ್ಲೇ ಮಾಡ್ತಿರ್ತೀನಿ ನಾನು. ಅವರ ಕಾಲೇಜ್ ಲೈಫ್ ಇರಲಿ, ಅವ್ರ ಪಾಲಿಟಿಕ್ಸ್ ಎಂಟ್ರಿ ಆಗೋದು ಮುಂಚೆ ಏನೆಲ್ಲ ಅವ್ರ ಲೈಫಲ್ಲಿರುತ್ತೆ ಅದನ್ನು ನಾನು ಪ್ಲೇ ಮಾಡ್ತಿರ್ತೀನಿ. ಸೊ ನೀವೆಲ್ಲರೂ ಯಾವತ್ತೂ ಸಪೋರ್ಟ್ ಮಾಡಿದ್ದೀರಾ. ಈ ಸಿನಿಮಾಗೂ ನೀವು ಸಪೋರ್ಟ್ ಮಾಡಿ, ನಿಮ್ಮ ಆಶೀರ್ವಾದ ಯಾವತ್ತೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಐ ವುಡ್ ರಿಕ್ವೆಸ್ಟ್ ಕುಲಕರ್ಣಿ ಸರ್ ಒಂದ್ಸಲಿ ಚೂರಿಯರು ಮಾತಾಡಿ ಸರ್. ನಮಸ್ಕಾರ ಎಲ್ಲರಿಗೂ. ನಾನು ಆ್ಯಕ್ಚುಲಿ ಕನ್ನಡಿಗ, ಬಟ್ ನಾನು ಇರೋದು ಮುಂಬೈಯಲ್ಲಿ. ಓಕೆ. ಆ್ಯಂಡ್ ವಿಸಿಕಾ ಫಿಲ್ಮ್ಸ್ ನಾನು ಮ್ಯಾನೇಜಿಂಗ್ ಡೈರೆಕ್ಟ್ರು. ಆ್ಯಂಡ್ ನನ್ನ ಟೀಮಲ್ಲಿ ಅದರ್ ಡೈರೆಕ್ಟರ್ಸ್ ಆರ್ ದೇರ್. ಓಕೆ. ಸೊ ಮಿಸ್ಟರ್ ಗೌಡ ಈಸ್ ಗೋಯಿಂಗ್ ಟು ರಿಪ್ರೆಸೆಂಟ್ ಇನ್ ಕರ್ನಾಟಕ. ಆ್ಯಂಡ್ ಮಿಸ್ಟರ್ ಚರಣ್ ಸುವರ್ಣ ಈಸ್ ದೇರ್ ಇನ್ ಮುಂಬೈ. ಸೊ ಆಲ್ ದ ಟೀಮ್ ವಿ ಆರ್ ಗೋಯಿಂಗ್ ಟು ಡೂ ಗುಡ್ ಥಿಂಗ್ಸ್. ವಿ ಆರ್ ಗೋಯಿಂಗ್ ಟು ಹಿಂದಿಯಲ್ಲಿ ನಾವು ಮೂವೀಸ್ ಆಲ್ರೆಡಿ ಹಿಂದಿ ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ. ಏನು ಪ್ರಾಮಿಸ್ ಇದೆ ಅಂದರೆ ಎವ್ರಿ ಇಯರ್ ವಿ ಆರ್ ಗೋಯಿಂಗ್ ಟು ಮೇಕ್ ಅಟ್ಲೀಸ್ಟ್ 2 to 3 ಮೂವೀಸ್ ಆಫ್ ಕನ್ನಡ. ಇದು ಮಾಡೋ ಪ್ಲ್ಯಾನಿಂಗ್ ಇದೆ. ಒಳ್ಳೆ ಕಂಟೆಂಟ್ ಬೇಸ್ಡ್ ಕಂಟೆಂಟ್ ಇದೆಲ್ಲ ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಗಿವ್ ಗುಡ್ ರಿಸಲ್ಟ್ಸ್, ಗುಡ್ ಮೂವೀಸ್. ದ್ಯಾಟ್ ಐ ಕ್ಯಾನ್ ಪ್ರಾಮಿಸ್ ಟು ಯು. ದ್ಯಾಟ್ಸ್ ಓನ್ಲಿ. ಥ್ಯಾಂಕ್ ಯು. ಸರೋಜಿನಿ ನಾಯ್ಡು, ನಾನು ಯಾವತ್ತೂ ಲೈಫಲ್ಲಿ ನಮಸ್ತೆ ಎಲ್ರಿಗೂ. ನಾನು ಸ್ವಲ್ಪ ಮಾತಾಡೋದ್ರಲ್ಲಿ ಸ್ವಲ್ಪ ವೀಕ್ ಇದ್ದೇನೆ. ಪಬ್ಲಿಕ್ ಸ್ಪೀಕಿಂಗಲ್ಲಿ ಅಷ್ಟೊಂದು ಇದಿಲ್ಲ. ಆಫ್ ಸ್ಕ್ರೀನ್ ಚೆನ್ನಾಗಿ ಮಾತಾಡ್ತೇನೆ. ಲೈಫಲ್ಲಿ ಯಾವತ್ತೂ ನಾನು ಪ್ರೊಡ್ಯೂಸರ್ ಆಗಬೇಕಂತ ನನಗೆ ಕನಸು ಇರಲಿಲ್ಲ, ಅಲ್ಲ ಅದ್ರ ಬಗ್ಗೆ ಇಷ್ಟನೂ ಪಟ್ಟಿಲ್ಲ. ಬಟ್ ಸರೋಜಿನಿ ನಾಯ್ಡು ಅಂತ ಟಾಪಿಕ್ ಬಂದಾಗ ಈ ಸಿನಿಮಾ ಆ್ಯಕ್ಚುಲಿ ಇನಿಷಿಯಲ್ ಆಗಿ ನಮ್ಮ ಧೀರಜ್ ಮಿಶ್ರಾ ರೈಟರ್ ಅವರು ಬಂದುಬಿಟ್ಟು ಒಂದು ಹಿಂದಿ ಸಿನಿಮಾ ಮಾಡುವ, ಇದನ್ನು ಹಿಂದಿಯಲ್ಲಿ ಈಗ ಬಯೋಪಿಕ್ಗಳೆಲ್ಲ ಚೆನ್ನಾಗಿ ನಡೀತಿದೆ. ನಾನು ಬಹಳ ವರ್ಷದ್ದು ರಿಸರ್ಚ್ ಈ ಸರೋಜಿನಿ ನಾಯ್ಡು ಇದನ್ನು ಹಿಂದಿ ಸಿನಿಮಾ ಮಾಡುವ ಅಂತ ಬಂದಾಗ ಇಮಿಡಿಯೇಟ್ ಆಗಿ ನನಗೆ ಒಂದೇ ಮೈಂಡಲ್ಲಿ ಬಂದಿರೋದು, ಇದನ್ನು ನಾವು ನಮ್ಮ ಕನ್ನಡದಲ್ಲಿ ಯಾವತ್ತೂ ಬಯೋಪಿಕ್ ಟ್ರೈ ಮಾಡಿಲ್ಲ. ಸೊ ಬಂದು ಹೋಗಿರ್ಬೋದು, ಬಟ್ ಒಂದು ದೊಡ್ಡ ಲೆವೆಲಲ್ಲಿ ಒಂದು ಲಾರ್ಜ್ ಸ್ಕೇಲಲ್ಲಿ ಒಂದು ಬಯೋಪಿಕ್ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಅವರನ್ನು ನಾವು ಡಿಸ್ಕಷನ್ ಸ್ಟಾರ್ಟ್ ಮಾಡುವಾಗ ಅವ್ರು ಹೇಳಿದ್ರು, ನಮಗೆ ಒಳ್ಳೆ ಪ್ರೊಡ್ಯೂಸರ್ಸ್ ಜೊತೆ ಸೇರಿದ್ರೆ ನಾವು ಡೆಫಿನೆಟ್ ಆಗಿ ಇದನ್ನೊಂದು ಲಾರ್ಜ್ ಸ್ಕೇಲಲ್ಲಿ ಕನ್ನಡ, ಹಿಂದಿ ಈ ಥರ ಡ್ಯುಯಲ್ ಲ್ಯಾಂಗ್ವೇಜ್ ಮಾಡಿಬಿಟ್ಟು ಆಮೇಲೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಇದನ್ನು ತಗೊಂಡು ಹೋಗ್ಬೋದು. ಆ ಟೈಮಲ್ಲಿ ನಾವು ಇದನ್ನು ಡಿಸೈಡ್ ಮಾಡಿ ಈ ಥರ ಸಬ್ಜೆಕ್ಟನ್ನು ನಾವು ಒಂದು ಟ್ರೈ ಮಾಡಬೇಕು. ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೂ ಎಲ್ಲ ವೆರೈಟಿ ಸಿನಿಮಾಗಳು ಬರ್ತಿದೆ. ಬಯೋಪಿಕ್ ಸಿನಿಮಾನು ಅದರ ಈರಾ ಸ್ಟಾರ್ಟ್ ಆಗಬೇಕು ಅಂತ ಇದನ್ನೊಂದು ಇದಕ್ಕೆ ಕೈ ಹಾಕಿದ್ದೇವೆ. ದಯವಿಟ್ಟು ಎಲ್ಲರೂ ನಮಗೆ ಒಂದು ಸಪೋರ್ಟ್ ಮಾಡಬೇಕು. ಒಳ್ಳೆ ಸಿನಿಮಾ ಬರಬೇಕು. ಇನ್ನು ಮುಂದೆ ಬಹಳ ಬಯೋಪಿಕ್ಗಳು ಸಾಲಾಗಿ ಬರಬೇಕು. ಈ ಸಿನಿಮಾ ನನ್ನ ಪರ್ಸನಲ್ ನಮ್ದು ಒಂದು ಇಚ್ಛೆ. ಅಂದರೆ ಇವತ್ತು ನಾವು ಬರುವಾಗ ನಾವು ಮಾತಾಡ್ತಿದ್ವಿ, ಈ ಸಿನಿಮಾವನ್ನು ನಾವು ಎಲ್ಲ ಸ್ಕೂಲ್ಗಳಲ್ಲಿ ಎಲ್ಲ ಅಂದರೆ ಸರೋಜಿನಿ ನಾಯ್ಡು ಬಗ್ಗೆ ಎಲ್ರಿಗೂ ಗೊತ್ತಿರೋದು ಒಂದೇ ಪಾರ್ಟ್, ನೈಟಿಂಗೇಲ್ ಆಫ್ ಇಂಡಿಯಾ, ಗಾನ ಕೋಗಿಲೆ ಅಂತ ಹೇಳ್ತಾರೆ. ಬಟ್ ಇಟ್ ಈಸ್ ಓನ್ಲಿ ಅ ಗ್ಲಿಮ್ಸ್ ಆಫ್ ಅವರ್ ಇಂಟ್ರಡಕ್ಷನ್. Sarojini Naidu, actually she was a very good freedom writer. More than that, she was a very good orator.
she has represented India in South Africa, in London, for India, represented India for the freedom movement, and she was an inspiration for the whole Indian community, especially the female. ಸೊ ಇವರ ಲೈಫ್ ಹಿಸ್ಟ್ರಿಯನ್ನು ಒಂದು ಜನರು ಡೆಫಿನೆಟ್ ಆಗಿ ಇಷ್ಟಪಡ್ತಾರೆ. ನಾವು ಡೆಫಿನೆಟ್ ಆಗಿ ನಾವು ಒಂದು ಸ್ಕೂಲ್ ಕಾಲೇಜ್ಗಳಲ್ಲಿ ಕಲ್ತಿದ್ದೇವೆ, ಇಲ್ಲ ನಮ್ದು ನಾಲೆಜ್ ಎಷ್ಟಿದೆ, ನಮ್ಮ ಪುಸ್ತಕಗಳಲ್ಲಿ ಓದಿವಿ, ಅದಕ್ಕಿಂತ ಇನ್ನೂ 70% ಮೋರ್ ಅವರ ಲೈಫ್ ಹಿಸ್ಟ್ರಿ ತಿಳ್ಕೊಳ್ಳುವ ಅವಕಾಶ ಇದೆ. ಅದು ಡೆಫಿನೆಟ್ ಆಗಿ ಈ ಸಿನಿಮಾದಿಂದ ಹೊರಗೆ ಬರುತ್ತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು. नमस्कार. मुझे अभी यही वर्ड पता चला है, लेकिन मैं जल्दी कुछ और वर्ड भी सीख जाऊंगा. जब ये सब्जेक्ट मेरे दिमाग में आया सरोजनी का, तो सरोजनी इस फिल्म में 8 साल की उम्र से लेके उनके 70 साल का पूरा जीवन कैरियर है, हमने दिखाया है फिल्म में. आप हर उम्र में उनकी जो उन्होंने काम किया वो बहुत ही अलग किस्म का था. उस जमाने में किसी लड़की का 10th में टॉप करना और स्कॉलरशिप पाके लंदन जाना, आज हमको ये बहुत आसान लगता है, लेकिन उस जमाने में किसी लड़की का जाके विदेश में पढ़ना ये बहुत आसान बात नहीं थी. और सबसे पहले मैं तो थैंक यू बोलूँगा चरण सर का और केबी सर का, हनी सर का, कि इन्होंने तुरंत जो इस सब्जेक्ट को सुना और हाँ बोल दिया. और मुझे सबसे खुशी है कि मैं पहली बार साउथ इंडिया इंडस्ट्रीज में काम कर रहा हूँ, और ये फिल्म ज़्यादा से ज़्यादा भाषा में बननी चाहिए. बहुत कम लोगों को पता है कि सरोजनी नायडू को 13-14 भाषाएं आती थी. उन्होंने कन्नड़, तमिल, तेलुगु में कविताएं लिखी हैं, और वो कविताएं उस वक्त लिखी जिस समय पूरे देश को फ्रीडम मूवमेंट में जोड़ने के लिए ऐसा कुछ चाहिए था कि जैसे दिल्ली में कोई आंदोलन चल रहा है, उसमें कन्नड़ वाले लोग क्यों इंटरेस्ट लेंगे, या कन्नड़ में जो आंदोलन चल रहा है उसमें यूपी के लोग क्यों इंटरेस्ट लेंगे. तो सरोजनी नायडू ने वो काम किया, सबको एक सूत्र में पिरोने का काम किया. उसके बाद जब उनका फ्रीडम मूवमेंट शुरू होता है, तो उनकी जो सीमा रेखा थी वो केवल हिंदुस्तान तक नहीं थी. दक्षिण, जैसे भी चरण सर ने बताया, दक्षिण अफ्रीका, वो हर देश में गए और हर देश में भारत का प्रतिनिधित्व करके बताया कि अंग्रेज की जो दास्ता है वो अब ज्यादा दिन तक चलने वाली नहीं है. और आज के जनरेशन को जब ये फिल्म आएगी, और सबसे ज्यादा अच्छी बात है कि ये ज्यादा भाषा में आ रही है, तो लोग उनके चीजों को समझेंगे. और आज के यंगर इंडस्ट्री जो आज का युवा वर्ग है, वो छोटी छोटी चीजों में कमी निकालते रहता है कि हमारे पास ये नहीं है, हम ये कैसे करें. सरोजनी नायडू पूरे जीवन भर बीमारियों से ग्रसित थी, लेकिन कभी भी उन्होंने पूरे देश का भ्रमण करना, विदेश जाना, जेल जाना, आंदोलन करना कभी छोड़ा नहीं. हमारी फिल्म में एक दृश्य है जब वो खरसाना में नमक आंदोलन के पक्ष में खड़ी थी. उस वक्त 50 डिग्री का टेम्परेचर था, लेकिन 3 दिन तक वो बिना पानी लिए हुए अंग्रेजों की लाठियां खाते हुए वहां पर खड़ी हुई. तो ये सब संघर्ष लोगों को मालूम चलना चाहिए. और सरोजनी नायडू एक ऐसा किरदार है कि ज्यादातर उनको स्वर कोकिला कह के, नाइटिंगेल कह के उनके बारे में बहुत कम बताया जाता है. इस फिल्म से पता चलेगा कि उनका फ्रीडम मूवमेंट में क्या महत्व था, और हम इतिहास का कितना बड़ा पन्ना मिस कर रहे थे. और मैं वापस थैंक यू बोलूँगा प्रोड्यूसर्स को, शांति प्रिया मैडम को, कि उन्होंने इस पिक्चर के लिए हाँ कहा, सोनल जी को, हितेन जी को, क्योंकि कहानी कहने के लिए अच्छा कलाकार कहने की बहुत ज़रूरत होती है. जब मैं बम्बई के एक होटल में, हनी जी मुझे सोनल जी से मिलाने के लिए ले गए, तो मुझे सरोजनी जी के बारे में पढ़ रहा था, मुझे पता नहीं था कि वो कैरेक्टर दिखेगा कैसे. जब मैं सोनल जी से मिला तो मैंने सिर्फ 5-10 मिनट बात हुई. उसके बाद मुझे लगा कि अगर सरोजनी नायडू यंग में दिखती होंगी, बोलती होंगी, तो शायद सोनल जी की तरह बातचीत करती होंगी. तो उससे क्या हुआ कि स्क्रिप्ट में ओरिजिनलिटी आई. शांति प्रिया जी को मैं बचपन से देखता आया हूँ, हितेन जी को मैंने लगातार वॉच किया है, तो वो सब उनका इनपुट मैंने फिल्म स्क्रिप्ट में डाला है. मैंने कई फिल्में काफी कम एज में देखी है, बचपन यंग सॉरी आप अभी भी काफी यंग हैं. तो और सबसे इम्पोर्टेंट है विनय जी का, वो उन्होंने हौसला दिखाया, वो मेरे साथ खड़े हैं. स्क्रिप्ट से अभी पूरी कंप्लीट हो गई है, वो हर पल मेरे साथ है और उनका पूरा योगदान रहता है. मुझे पूरा विश्वास है कि वो फिल्म बहुत अच्छे तरीके से बनाएंगे.
और फिल्म अकेले से नहीं बनती है, अगर अकेले से बनती तो ये पूरी टीम यहाँ साथ में होती। और मुझे चाहिए आप लोगों का भी साथ, क्योंकि जब तक आप लोगों के सामने लिख के लाएंगे नहीं तो पता कैसे चलेगा कि सरोजनी के बारे में कुछ बन रही है। तो एक फिल्म के लिए मीडिया, प्रेस, प्रोडक्शन, सारी चीजें जरूरी, तो वो सारी चीजें का सपोर्ट चाहिए। थैंक यू। ನನ್ನ ಹೆಸರು ಹೇಮಂತ್ ಗೌಡ ಅಂತ ಅಂದ್ಬಿಟ್ಟು, ಅವ್ರು ಸುಮಾರಾಗಿ ಮಾತಾಡ್ತೀನಿ ಅಂತ ಹೇಳಿದ್ರು, ಯಾರು ಚರಣ್ ಸುವರ್ಣ ಅವರು. ನಾನು ಅದಕ್ಕಿಂತ ಸುಮಾರಾಗಿ ಮಾತಾಡ್ತೀನಿ. ರೀಸನ್ ಏನಂದ್ರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಮೈಕ್ ಮುಂದೆ ಮೈಕ್ ಹಿಡಿದಿರೋದು, ಓಕೆನಾ. ಮತ್ತು ಥ್ಯಾಂಕ್ಸ್ ಅ ಲಾಟ್ ವಿಸಿಕಾ ಫಿಲಮ್ಸ್ಗೆ, ಸಿ ವಿ ಕುಲಕರ್ಣಿ ಸರ್, ಚರಣ್ ಸುವರ್ಣ ಸರ್, ಮತ್ತು ಹನಿ ಚೌಧರಿ ಅವ್ರಿಗೆ, ಮತ್ತು ನನ್ನ ಕ್ಲೋಸ್ ಫ್ರೆಂಡ್ ಪ್ರಕಾಶ್ ಅಂತ ಅಂದ್ಬಿಟ್ಟು ಅವ್ರ ಕಡೆಯಿಂದ ನನಗೆ ವಿನಯ್ ಅವ್ರ ಪರಿಚಯ ಆಗಿದ್ದ. ಆಮೇಲೆ ನೋಡಿದ್ರೆ ವಿನಯ್ ಅವರು ಆ್ಯಕ್ಚುಲಿ ನಮ್ಮ ರಿಲೇಟಿವ್. ಆ ರೀಸನಿಂದ ನಾನು ಈ ವೆಂಚರ್ಗೆ ಎಂಟ್ರ್ ಆದೆ. ಮತ್ತಿನ್ನು ಥ್ಯಾಂಕ್ ಸಪೋರ್ಟ್ ಇರಲಿ. ಥ್ಯಾಂಕ್ ಯು. ಕರ್ನಾಟಕದಲ್ಲಿ ಕನ್ನಡದಿಂದ ನಾನು ವಿಶಿಕಾ ಫಿಲಮ್ಸ್ ಕಡೆಯಿಂದ ನಾನಿದ್ದೀನಿ. ಆ್ಯಕ್ಚುಲಿ ಇದು ಸೆಕೆಂಡ್ ಮೂವಿ ಮಾಡ್ತಾ ಇರೋದು, ನಾನು ಪ್ರೊಡ್ಯೂಸ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಜೊತೆಲಿ ಅಂದರೆ ವಿಶಿಕಾ ಫಿಲಮ್ CBK ಸರ್ ಇರ್ಬೋದು, ಮತ್ತು ಚರಣ್ ಸರ್ ನನ್ನ ಜೊತೆಲಿ ಅವ್ರ ಜೊತೆಲಿ ನಿಂತ್ಕೊಂಡು ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡ್ಕೊಂಡು ಜೊತೆಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಎಲ್ಲ. ಅಂದರೆ ಜೊತೆ ಈ ಫಿಲಮ್ಗೆ ಏನು ಜೊತೆಲಿ ಏನೇನು ಸಹಕಾರ ಬೇಕು ಅದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರಿ, ಥ್ಯಾಂಕ್ ಯು. ನಾನು ನಿಂತ್ಕೊಂಡು ಮಾತಾಡಲ? ಇಟ್ಸ್ ಓಕೆ, ಕೂತ್ಕೊಂಡಿಲ್ಲ? ಓಕೆ. ಅನಿಲ್ ಕುಮಾರ್ ಬನ್ನಿ, ಒಂದು ನಿಮಿಷ ಬನ್ನಿ ಅನಿಲ್. ಸೊ ಅನಿಲ್ ಕುಮಾರ್ ಅವರು ನಮ್ಮ DOP ಆ್ಯಂಡ್ ಹೀಸ್ ಗೋನ್ ಟು ಎಡಿಟ್ ದ ಫಿಲ್ಮ್ ಆಲ್ಸೋ. ನನ್ನ ತಮ್ಮನ ತರಾನಿ. ಸೊ ಅನಿ ಈಸ್ ಅ ವಂಡರ್ಫುಲ್ ಟೆಕ್ನಿಷಿಯನ್. ಮಾತು ಕಮ್ಮಿ, ಒಂದು ಕೆಲಸ ಜಾಸ್ತಿ. ಆ್ಯಂಡ್ ನಾನೊಂದು ಆಫ್ ಲೇಟ್ ಐ ವರ್ಕ್ಸ್ ವಿತ್ ಸಮ್ ಹಿಂದಿ ಆಲ್ಬಮ್ಸ್. ದಟ್ ಈಸ್ ವೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ಹಿಮ್. He's a very, very hardworking DOP and a wonderful editor also. He's a good colorist as well. So he's going to be my strength in this film, and I'm sure ನಿಮ್ಗೆ ಅವನ ಕೆಲಸ ಈ ಸಿನಿಮಾ ಮಾಡಾದ್ಮೇಲೆ ಆ್ಯಕ್ಚುಲಿ ಚೆನ್ನಾಗಿ ಗೊತ್ತಾಗುತ್ತೆ. ತುಂಬ ಕಮ್ಮಿ ಮಾತಾಡುತ್ತಾನೆ, ನೀವು ಮಾತಾಡ್ಬಿಡಿ. Hello, hi. Thank you very much for the opportunity, sir, from Visika Films. So this is my first venture with Visika. ಸಿನ್ಸ್ ಬಿಗಿನಿಂಗ್ ಸಿನಿಮಾಟೋಗ್ರಫಿನಲ್ಲಿ ಒಂದು ಬಯೋಪಿಕ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಸೊ ಇದರಲ್ಲಿ ಅದು ಪೂರ ಆಗುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಟು ವಿನಯ್ ಬ್ರೋ, ನನ್ನನ್ನು ಏನೋ ಇಷ್ಟು ಇಯರ್ಸಿಂದ ಕ್ಯಾರಿ ಮಾಡಿದ್ದಕ್ಕೆ ಆ್ಯಂಡ್ ಫಾರ್ ದಿಸ್ ಆಪರ್ಚುನಿಟಿ. ಸೊ ಸಿನಿಮಾಟೋಗ್ರಫಿ ಮಾಡ್ತಾ ಇದ್ದೀನಿ ಈ ಮೂವಿಗೆ ಆ್ಯಂಡ್ ಆಲ್ಸೋ ಎಡಿಟಿಂಗ್. ಥ್ಯಾಂಕ್ ಯು. ಇಲ್ಲಿ ಧನು ಮಾಸ್ಟರ್ ಹಿಂದೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಅವ್ರು, ಹೋಗ್ಬಿಟ್ಟು. ಧನು ಮಾಸ್ಟರ್ ದಯವಿಟ್ಟು ಬನ್ನಿ. ಧನು ಮಾಸ್ಟರ್ ಅವರು ನಮ್ಮ ಸಿನಿಮಾಲಿ ಕೊರಿಯೋಗ್ರಫಿ ಮಾಡ್ತಿದ್ದಾರೆ. ಆ್ಯಂಡ್ ಅವ್ರಿಗೆ ನಾವು ಇಂಟ್ರೊಡ್ಯೂಸ್ ಮಾಡೋಂಗಿಲ್ಲ, ಇಂಡಸ್ಟ್ರಿ ಹಳಬರು. ಬ್ಯುಸಿಯೆಸ್ಟ್ ಮಾಸ್ಟರ್ ಸೋನೂರಿ. ಬನ್ನಿ ಧನು ಮಾಸ್ಟರ್, ವೆಲ್ಕಮ್. ನಮಸ್ಕಾರ ಎಲ್ಲರಿಗೂ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ, ಪ್ರೊಡ್ಯೂಸರ್ಗೂ, ಆರ್ಟಿಸ್ಟ್ಗೂ ನನ್ನ ಕಡೆಯಿಂದ ಒಂದು ಧನ್ಯವಾದ. ಸ್ಪೆಷಲಿ ನನಗೇನಂದರೆ ವಿಸಿಕಾ ಫಿಲ್ಮ್ ಬ್ಯಾನರ್ ಜೊತೆ ಇದು 2ನೇ ಸಿನಿಮಾ ಮಾಡ್ತಾ ಇರೋದು. ತುಂಬ ಬಾಂಡಿಂಗ್ ಇದೆ. ನಾನು ನನ್ನ ಕೆರಿಯರಲ್ಲಿ ತುಂಬ ಆರ್ಟ್ ಮೂವೀಸು, ಕಮರ್ಷಿಯಲ್ ಮೂವೀಸು, ಮ್ಯೂಸಿಕ್ ಓರಿಯೆಂಟೆಡ್ ಮೂವೀಸ್ ಎಲ್ಲ ಮಾಡಿದ್ದೀನಿ. ಬಟ್ ಬಯೋಪಿಕ್ ಮಾಡಬೇಕು ಅಂತ ತುಂಬ ಆಸೆ. ಅದರಲ್ಲಿ ಈ ಆಸೆನ ನನಗೆ ಈ ಸಿನಿಮಾಯಿಂದ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ನಾನು ಡೈರೆಕ್ಟರ್ ಜೊತೆ ಕುತ್ಕೊಂಡು ತುಂಬ ವರ್ಕ್ ಮಾಡಿದ್ದೀವಿ, ಮಾತಾಡಿದ್ದೀವಿ, ಡಿಸ್ಕಷನ್ ಎಲ್ಲ ಮಾಡಿದ್ದೀವಿ. ಒಂದು ಚಾಲೆಂಜಿಂಗ್ ಸಬ್ಜೆಕ್ಟು. ಸರೋಜಿನಿ ಅಂತ ಒಂದು ಸಿನಿಮಾದಲ್ಲಿ ಸಾಂಗ್ಸ್ ಇದೆ, ಅದು ಯಾವ ಥರ ಬರುತ್ತೆ ಅಂತ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಬಟ್ ತುಂಬ ಚೆನ್ನಾಗಿದೆ, ನೀವು ನೋಡಿದ್ರೆ ಖುಷಿ ಪಡ್ತೀರಾ. ಆ ಒಂದು ಬಯೋಪಿಕ್ಕಲ್ಲಿ ಸಾಂಗ್ ಎಷ್ಟು ಇಂಪಾರ್ಟೆಂಟು ಅಂತ ಈ ಪಿಕ್ಚರಲ್ಲಿ ಗೊತ್ತಾಗುತ್ತೆ. ಅದನ್ನು ನಾವು ಸಕ್ಸಸ್ ಮಾಡ್ತೀವಿ. ಬಟ್ ನಿಮ್ಮೆಲ್ಲರದು ನಮಗೆ ಒಂದು ಆಶೀರ್ವಾದ ಇರಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್. ಓಕೆ ಓಕೆ, ನಾನು ಒಂಚೂರು ಹಿಂದೆಯಿಂದ ಬರ್ತೀನಿ ಈಗ ಈ ಸಿನಿಮಾ ಬಗ್ಗೆ ಹೇಳ್ಕೊಳಕ್ಕೆ. ಸುಮಾರು 6 ತಿಂಗಳ ಮುಂಚೆ ನಾನು ಮುಂಬೈಗೆ ಹೋದಾಗ ನಾನು ವಿಸಿಕಾ ಫಿಲ್ಮ್ಸ್ ಆಫೀಸ್ಗೆ ಹೋದೆ. ನಮ್ಮ ಸಿ ವಿ ಕುಲಕರ್ಣಿ ಸರ್ ಏನಿದ್ದಾರೆ ಅವ್ರನ್ನ ಮೀಟ್ ಮಾಡಲಿಕ್ಕೆ ಮೊದಲು ಹೋದೆ.
ನಂತರ ನಮ್ಮ ಚರಣ್ ಸುವರ್ಣ ಸರ್. ಆ್ಯಕ್ಚುಲಿ ದೇರ್ ಆರ್ 3 ಪೀಪಲ್ ವಿತೌಟ್ ಹೂ ಈ ಸಿನಿಮಾ ಆಗ್ತಿರಲಿಲ್ಲ. ದಟ್ ಈಸ್ ಮಿಸ್ಟರ್ ಕುಲಕರ್ಣಿ ಸರ್, ಚರಣ್ ಸರ್ ಆ್ಯಂಡ್ ಹನಿ ಸರ್. ಸೊ ಐ ರಿಯಲಿ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್, ಆಲ್ 3 of you. ಇಫ್ ನಾಟ್ ಇದೊಂಥರ ಕನಸು ನಮಗೆ ಹೋದಾಗ. ಸೊ ಯಾ ಓಕೆ, ಸೊ ನಾನು ಫಸ್ಟ್ ಹನಿಯವ್ರು ಮಾತಾಡ್ಸ್ಬಿಟ್ಟು ಆಮೇಲೆ ಬರ್ತೀನಿ, ಒಂದು ನಿಮಿಷ. हाय नमस्कार. अब एक्चुअली मैं हिंदी में ही बोलूँगा और मेरी वैसे सेकंड फिल्म है ये कन्नड़ा. और सरोजनी के लिए तो मैं क्या बोलूँ, जब से राइटर सर से मैं मिला और इन्होंने बताया सरोजनी की एक ऐसी फिल्म मैं लिख रहा हूँ, तो मैंने कहा सर ये फिल्म मैं ज़रूर करूँगा. तो तभी से वो बस जुड़ाव हो गया इस फिल्म से, और वो चीज़ें फिर जुड़ती चली गई. और अभी नाव वो दिख भी रही है, सब हमारे साथ हैं, सोनल, शांति जी और हितेन जी, और नाउ विनय सर. अभी डेफिनेटली हम लोग फॉरवर्ड टू यू सर. डन सर, थैंक यू सो मच.